ಇದು ರಾಜಕೀಯ ವಲಯದಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿರುವಾಗ ನಡೆದಿರುವಂತಹ ಒಂದು ಅತಿ ದೊಡ್ಡ ಬೆಳವಣಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಸಂದರ್ಶನ. ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ದೋಷಾರೋಪವನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಹಾಗಿದ್ರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದಂತಹ ಆ ಸಂದರ್ಶನದಲ್ಲಿ ಏನೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ? ಇದು ಸೂಪರ್ ಸಂಡೆಯ ಸೂಪರ್ ಸಂದರ್ಶನ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಯಾವ ಮಟ್ಟಿಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ? ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾದರೂ ಏನು? ಪಕ್ಷದಿಂದ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಉಚ್ಚಾಟನೆಯ ಬಗ್ಗೆ ಭಾರಿ ಜೋರಾದ ಮಾತುಕತೆ ನಡೀತಾ ಇತ್ತು. ಅವೆಲ್ಲವನ್ನು ತಳ್ಳಿ ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನನಗೆ 1 ಪುಟದ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. ನಾನು ಪ್ರತಿಯಾಗಿ 6 ಪುಟಗಳ ಉತ್ತರವನ್ನ ನೀಡಿದ್ದೇನೆ. ನೋಟಿಸ್ಗೆ ಸಮಗ್ರವಾಗಿ ಉತ್ತರ ನೀಡಿದ್ದೇನೆ. ನನಗೆ ಜನವರಿವರೆಗೂ ಮಾತಾಡಬಾರದು ಅಂತ ಸೂಚನೆ ನೀಡಿದೆ ಹೈಕಮಾಂಡ್. ಜನವರಿವರೆಗೂ ಸುಮ್ಮನೆ ಇರ್ತೀನಿ. ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಸನಗೌಡರು ಏನೆಲ್ಲ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. ವೀಕ್ ಆಗಿನೋ ಸೈಲೆಂಟ್ ಆಗಿನೋ ಇನ್ನೊಂದು ಜಾನ್ಯುವರಿಗೆ ಗೊತ್ತಾಗ್ತದೆ. ಈಗೇನೋ ನಾ ಮಾತಾಡೋದಿಲ್ಲ. ಜಾನ್ಯುವರಿ ಒಳಗೆ ನಾನು ವೀಕ್ ಅದೇನೋ ಸೈಲೆಂಟ್ ಯಾಕದೇನೋ ಹೈಕಮಾಂಡ್ ನನಗೆ ಹೇಳಿದೆ ಸೈಲೆಂಟ್ ಇರಲಿಕ್ಕೆ. ಅದಕ್ಕೆ ಗೌರವ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ. ಹೌದು, ಹೈಕಮಾಂಡ್ ನಾಯಕರ ಮ್ಯಾಗೆ ನಮ್ಗೆ ವಿಶ್ವಾಸ ಇದೆ. ಇದೇನು ಅನ್ಯಾಯ ನಡೀತಾ ಇದೆ ಅದನ್ನು ಸರಿಪಡಿಸ್ತಾರಂತ ವಿಶ್ವಾಸದಿಂದ ನಾನೇನು ಮಾತಾಡೋದಿಲ್ಲ. ನಮ್ಮ ನೋಡಿ ನಾವು ಒಂದೇ ಹೇಳೋದು, ಭಾರತೀಯ ಜನತಾ ಪಾರ್ಟಿ ಪ್ರಾಮಾಣಿಕ ಜನಪರವಾದಂಥ ಒಂದು ಹೋರಾಟ ಮಾಡೋ ಪಕ್ಷ. ಇಲ್ಲಿ ಹಿಂದುತ್ವದ ಆಧಾರದ ಮೇಲೆ ಒಳ್ಳೆಯ ಒಂದು ಸರ್ಕಾರ, ಜನಪರ ಸರ್ಕಾರ ಕೊಡಬೇಕು ಅನ್ನೋಂಥ ಉದ್ದೇಶ ಇರುವಂಥ ಪಕ್ಷ ನಮ್ಮದು. ಅದಕ್ಕೇನಾದರೂ ಚ್ಯುತಿ ಬಂದಾಗ ನಾನು ಮಾತಾಡಿದ್ದೀನಿ. ಆ ರೀತಿ ನಡ್ಕೊಳ್ಳಾರ್ದಾಗ ನಾನು ಮಾತಾಡಿದ್ದೀನಿ. ನಾ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಟೀಕೆ ಮಾಡಿಲ್ಲ. ಕೇಂದ್ರದ ಹೈಕಮಾಂಡ್ ನಾಯಕರನ್ನ ಯಾರನ್ನೂ ಟೀಕೆ ಮಾಡಿಲ್ಲ. ನಾನು ಯಾವಾಗಲೂ ನನ್ನ ನಿಷ್ಠೆ ನನ್ನ ಪಕ್ಷಕ್ಕೆ, ನನ್ನ ದೇಶಕ್ಕೆ, ನನ್ನ ಧರ್ಮಕ್ಕೆ. ಸಹಜವಾಗಿ ಕೊಡ್ತಾರೆ. ಅದಕ್ಕೆ ಉತ್ತರನೂ ನಾವು ಎಲ್ಲ ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿಯಾಗಿ ಸುಮಾರು 1.5 ಗಂಟೆ ಅವ್ರ ಜೋಡ ಮಾತಾಡಿ ನಾನೆಲ್ಲ ಚರ್ಚೆ ಮಾಡಿ ಬಂದಿದ್ದೀನಿ. ಹೌದು, ತೀರ್ಮಾನ ಹೈಕಮಾಂಡೇ ತೊಗೋಬೇಕಲ್ಲ. ಕ್ರಮ ಆಗಲಿ ತೀರ್ಮಾನ ಆಗಲಿ, ಅದು ಯಾವ ಅರ್ಥದಲ್ಲಿ ಏನೇ ನಿರ್ಣಯ ಮಾಡಬೇಕು ಅಂದರೆ ಹೈಕಮಾಂಡಿಗೆ ಅಧಿಕಾರ ಇದೆ, ಅವ್ರು ತೊಗೋತಾರೆ. ಅದು ವೀಕ್ ಆಗಿನೋ ಸೈಲೆಂಟ್ ಆಗಿನೋ ಇನ್ನೊಂದು ಜಾನ್ಯುವರಿಗೆ ಗೊತ್ತಾಗ್ತದೆ. ಈಗೇನೋ ನಾ ಮಾತಾಡೋದಿಲ್ಲ. ಜಾನ್ಯುವರಿ ಒಳಗೆ ನಾನು ವೀಕ್ ಅದೇನೋ ಸೈಲೆಂಟ್ ಯಾಕದೇನೋ ಹೈಕಮಾಂಡ್ ನನಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯ ಸುವರ್ಣಸೌಧದಿಂದ. ವಿಜಯ್, ಗಮನಿಸ್ತಾ ಇದ್ದೀವಿ ಶಾಸಕ ಬಸನಗೌಡರ ಮಾತು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಜನವರಿಯಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತಾ ಅನ್ನುವಂತಹ ನಿರೀಕ್ಷೆಯನ್ನ ಮೂಡಿಸ್ತಾ ಇದೆ ಬಸನಗೌಡರ ಮಾತು. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಗೌಡರು? ಶ್ರೀಪಾದ್, ಯತ್ನಾಳ್ ಅವರು ದೆಹಲಿಗೆ ಹೋದ ನಂತರ ನೋಟಿಸ್ಗೆ ಉತ್ತರ ಬಂದ ನಂತರ ಮೊದಲ ಬಾರಿಗೆ ಹಲವು ಏನು ಮುಕ್ತ ಹಂಚಿಕೆ ಹಂಚಿಕೊಂಡಿರುವಂಥದ್ದು. ಇದೇ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದಲ್ಲಿ ಇಂಟರ್ವ್ಯೂನ ಸಂದರ್ಶನದಲ್ಲಿ ಹಲವು ಸ್ಫೋಟಕ ವಿಚಾರಗಳನ್ನ ಹೇಳಿರುವಂಥದ್ದು. ಅವ್ರು ನೇರವಾಗಿ ಹೇಳಿರುವಂಥದ್ದು, ಅಂದರೆ ನೋಟಿಸ್ ಸಂಬಂಧಪಟ್ಟಂತೆ ಭಾಳ ಸ್ಪಷ್ಟವಾಗಿ ಮೊದಲ ಬಾರಿಗೆ ಹೇಳಿರುವಂಥದ್ದು. 6 ಪುಟಗಳ ಉತ್ತರ ಕೊಟ್ಟಿದ್ದಾನೆ, ಆದರೆ ಹೈಕಮಾಂಡು ನನ್ನ ಪರವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಸಂದೇಶ ರವಾನೆ ಮಾಡಿರುವಂಥದ್ದು. ಯಾಕಂದರೆ ನಂದೇನು ಕೂಡ ತಪ್ಪಿಲ್ಲ, ನಾನು ತಪ್ಪಿದ್ರೆ ಇಷ್ಟೊತ್ತಾಗಲೇ ಹೈಕಮಾಂಡು ಕ್ರಮ ಕೈಗೊಳ್ತಾ ಇತ್ತು, ಕ್ರಮ ಕೈಗೊಂಡಿಲ್ಲ. ಜನವರಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ನೇರವಾಗಿ ಹೇಳಿರುವಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಕೊಟ್ಟರೆ 130 ಸ್ಥಾನ, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ರಾಜಕೀಯ ನಿವೃತ್ತಿ ಹೊಂದಿದ್ದು ಹೇಳೋ ಮೂಲಕ ಸವಾಲನ್ನು ಹಾಕಿರುವಂಥದ್ದು. ಜೊತೆಗೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪರ ಜೊತೆ ಸಂಪೂರ್ಣವಾಗಿ ಡೋರ್ ಕ್ಲೋಸ್ ಆಗಿದೆ, ಯಾವುದೇ ಮಾತುಕತೆ ಇಲ್ಲ ಅಂತ. ಅಂದರೆ ಸೈಲೆಂಟ್ ಆಗಿದ್ದರೂ ಕೂಡ ಯತ್ನಾಳ್ ಅವರು ಈಗ
ಪರೋಕ್ಷವಾಗಿ ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು BJP ಇನ್ನೂ ಕೂಡ ಮುಗಿದಿಲ್ಲ ಅವರ ಬಣದ ರಾಜಕೀಯ ಅನ್ನೋಂಥದ್ದು. ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಮಾತಾಡಿರುವುದೇನಿದೆ ಅದು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟ ನಂತರ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿಯ ಬಳಿಕ ಈ ಮಾತನ್ನು ಹೇಳಿರುವುದೇನಿದೆ ಇದು ಎಲ್ಲೊಂದು ಕಡೆ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆಯಾ ಅಥವಾ ಯತ್ನಾಳ್ ಬೆಂಬಲಕ್ಕೆ ಏನಾದರೂ ಕೂಡ ಹೈಕಮಾಂಡ್ ಅಥವಾ ದೆಹಲಿ ಮಟ್ಟದಲ್ಲಿ ಇದ್ದಾರಾ ಅನ್ನೋಂಥದ್ದು ಕೂಡ ಒಂದಷ್ಟು ಚರ್ಚೆಗೆ ಕಾರಣ ಆಗುವಂಥದ್ದು. ಹಲವು ವಿಚಾರಗಳು ಸ್ಫೋಟಕ ವಿಚಾರಗಳನ್ನು ಸಂದರ್ಶನದಲ್ಲಿ ಹೇಳಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ರಾಜ್ಯದ ನಂಬರ್ 1 ನ್ಯೂಸ್ ಮೇಕರ್ ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ, ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ಹೊಸ ಬಾಂಬ್ ಅನ್ನು ಸಿಡಿಸಿರೋದು. ಬಿಜೆಪಿ ಅಧ್ಯಕ್ಷ ಬದಲಾವಣೆಯ ಸೂಪರ್ ಎಕ್ಸ್ಕ್ಲೂಸಿವ್. ಬಸನಗೌಡ ಪಾಟೀಲ್ ಯತ್ನಾಳ್ ಸೈಲೆಂಟ್ ಅಲ್ಲ, ಇನ್ನು ಯತ್ನಾಳ್ ಅವರ ಅಸಲಿ ಆಟ ಶುರುವಾಗುತ್ತಾ. ಹಾಗಿದ್ದರೆ ರೆಬಲ್ ಯತ್ನಾಳ್ ಸಂಜೆ 6:57ಕ್ಕೆ ಮಹಾಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ಬಸನಗೌಡರ ಸಂಪೂರ್ಣ ಸಂದರ್ಶನವನ್ನ ತಪ್ಪದೆ ವೀಕ್ಷಿಸಿ. ಇದು ರಾಜಕೀಯ ವಲಯದಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿರುವಾಗ ನಡೆದಿರುವಂತಹ ಒಂದು ಅತಿ ದೊಡ್ಡ ಬೆಳವಣಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಸಂದರ್ಶನ. ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ದೋಷಾರೋಪವನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಹಾಗಿದ್ರೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದಂತಹ ಆ ಸಂದರ್ಶನದಲ್ಲಿ ಏನೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ? ಇದು ಸೂಪರ್ ಸಂಡೆಯ ಸೂಪರ್ ಸಂದರ್ಶನ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಯಾವ ಮಟ್ಟಿಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ? ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾದರೂ ಏನು? ಪಕ್ಷದಿಂದ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ಉಚ್ಚಾಟನೆಯ ಬಗ್ಗೆ ಭಾರಿ ಜೋರಾದ ಮಾತುಕತೆ ನಡೀತಾ ಇತ್ತು. ಅವೆಲ್ಲವನ್ನು ತಳ್ಳಿ ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನನಗೆ 1 ಪುಟದ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ. ನಾನು ಪ್ರತಿಯಾಗಿ 6 ಪುಟಗಳ ಉತ್ತರವನ್ನ ನೀಡಿದ್ದೇನೆ. ನೋಟಿಸ್ಗೆ ಸಮಗ್ರವಾಗಿ ಉತ್ತರ ನೀಡಿದ್ದೇನೆ. ನನಗೆ ಜನವರಿವರೆಗೂ ಮಾತಾಡಬಾರದು ಅಂತ ಸೂಚನೆ ನೀಡಿದೆ ಹೈಕಮಾಂಡ್. ಜನವರಿವರೆಗೂ ಸುಮ್ಮನೆ ಇರ್ತೀನಿ. ಹಾಗಿದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಸನಗೌಡರು ಏನೆಲ್ಲ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ. ವೀಕ್ ಆಗಿನೋ ಸೈಲೆಂಟ್ ಆಗಿರೋ ಇನ್ನೊಂದು ಜಾನ್ವರಿಗೆ ಗೊತ್ತಾಗ್ತದೆ. ಈಗೇನೋ ನಾ ಮಾತಾಡೋದಿಲ್ಲ. ಜಾನ್ವರಿ ಒಳಗೆ ನಾನು ವೀಕ್ ಅದೇನೋ ಸೈಲೆಂಟ್ ಯಾಕದೇನೋ ಹೈಕಮಾಂಡ್ ನನಗೆ ಹೇಳಿದೆ ಸೈಲೆಂಟ್ ಇರಲಿಕ್ಕೆ. ಅದಕ್ಕೆ ಗೌರವ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ. ಹೌದು, ಹೈಕಮಾಂಡ್ ನಾಯಕರ ಮ್ಯಾಗೆ ನಮ್ಗೆ ವಿಶ್ವಾಸ ಇದೆ. ಇದೇನು ಅನ್ಯಾಯ ನಡೀತಾ ಇದೆ ಅದನ್ನು ಸರಿಪಡಿಸ್ತಾರಂತೂ ವಿಶ್ವಾಸದಿಂದ ನಾನೇನು ಮಾತಾಡೋದಿಲ್ಲ. ನಮ್ಮ ನೋಡಿ ನಾವು ಅಂದೇ ಹೇಳೋದು, ಭಾರತೀಯ ಜನತಾ ಪಾರ್ಟಿ ಪ್ರಾಮಾಣಿಕ ಜನಪರವಾದಂಥ ಒಂದು ಹೋರಾಟ ಮಾಡೋ ಪಕ್ಷ. ಇಲ್ಲಿ ಹಿಂದುತ್ವದ ಆಧಾರದ ಮೇಲೆ ಒಳ್ಳೆಯ ಒಂದು ಸರ್ಕಾರ, ಜನಪರ ಸರ್ಕಾರ ಕೊಡಬೇಕು ಅನ್ನುವಂಥ ಉದ್ದೇಶ ಇರುವಂಥ ಪಕ್ಷ ನಮ್ಮದು. ಅದಕ್ಕೇನಾದರೂ ಚ್ಯುತಿ ಬಂದಾಗ ನಾನು ಮಾತಾಡಿದ್ದೀನಿ. ಆ ರೀತಿ ನಡ್ಕೊಳ್ಳಾರ್ದಾಗ ನಾನು ಮಾತಾಡಿದ್ದೀನಿ. ನಾ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಟೀಕೆ ಮಾಡಿಲ್ಲ. ಕೇಂದ್ರದ ಹೈಕಮಾಂಡ್ ನಾಯಕರನ್ನ ಯಾರನ್ನೂ ಟೀಕೆ ಮಾಡಿಲ್ಲ. ನಾನು ಯಾವಾಗಲೂ ನನ್ನ ನಿಷ್ಠೆ ನನ್ನ ಪಕ್ಷಕ್ಕೆ, ನನ್ನ ದೇಶಕ್ಕೆ, ನನ್ನ ಧರ್ಮಕ್ಕೆ. ಸಹಜವಾಗಿ ಕೊಡ್ತಾರೆ. ಅದಕ್ಕೆ ಉತ್ತರನೂ ನಾವು ಎಲ್ಲ ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿಯಾಗಿ ಸುಮಾರು 1.5 ಗಂಟೆ ಅವ್ರ ಜೋಡ ಮಾತಾಡಿ ನಾನೆಲ್ಲ ಚರ್ಚೆ ಮಾಡಿ ಬಂದಿದ್ದೇನೆ. ಹೌದು, ತೀರ್ಮಾನ ಹೈಕಮಾಂಡೇ ತೊಗೋಬೇಕಲ್ಲ. ಕ್ರಮ ಆಗಲಿ ತೀರ್ಮಾನ ಆಗಲಿ, ಅದು ಯಾವ ಅರ್ಥದಲ್ಲಿ ಏನೇ ನಿರ್ಣಯ ಮಾಡಬೇಕು ಅಂದರೆ ಹೈಕಮಾಂಡಿಗೆ ಅಧಿಕಾರ ಇದೆ, ಅವರು ತೊಗೋತಾರೆ. ಅದು ವೀಕ್ ಆಗಿನೋ ಸೈಲೆಂಟ್ ಆಗಿನೋ ಇನ್ನೊಂದು ಜಾನ್ವರಿಗೆ ಗೊತ್ತಾಗ್ತದೆ. ಈಗೇನೋ ನಾ ಮಾತಾಡೋದಿಲ್ಲ. ಜಾನ್ವರಿ ಒಳಗೆ ನಾನು ವೀಕ್ ಅದೇನೋ ಸೈಲೆಂಟ್ ಯಾಕದೇನೋ ಹೈಕಮಾಂಡ್ ನನಗೆ